ಕಾಯಬೇಕಾದ ಪೊಲೀಸ್ ಠಾಣೆಗೆ ಮಳೆ ಭೀತಿ ಶುರುವಾಗ್ಬಿಟ್ಟಿದೆ. ಈ ಕಡೆ ಸುಳಿಯೋದಕ್ಕೆ ಪೊಲೀಸರಿಗೆ ಢವಢವ ಶುರುವಾಗ್ಬಿಟ್ಟಿದೆಯಂತೆ. ಅಷ್ಟಕ್ಕೂ ಏನಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಕಳಚಿ ಬೀಳುವ ಹಂತದಲ್ಲಿರುವ ಗೋಡೆ, ಮೇಲಿಂದ ಹನಿ ಹನಿಯಾಗುವ ಬೀಳುವ ನೀರು, ಎಲ್ಲೆಂದರಲ್ಲಿ ಚೆಲ್ಲಿದ ದಾಖಲಾತಿ ಮತ್ತು ಕಡತಗಳು. ಈ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತಾವರಗೆರೆ ಪೊಲೀಸ್ ಠಾಣೆಯಲ್ಲಿ. ಹೌದು, ಇದು ಹೊರ ಪೊಲೀಸ್ ಠಾಣೆಯಾಗಿದ್ದು ತುಂಬಾ ಹಳೆಯ ಕಟ್ಟಡದಲ್ಲಿ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿರಂತರ ಮಳೆ ಪರಿಣಾಮ ಪೊಲೀಸ್ ಠಾಣೆ ಸೋರುತ್ತಿದೆ. ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದು ಅಲ್ಲಲ್ಲಿ ಸೋರ್ತಾ ಇದೆ. ಮೇಲ್ಛಾವಣಿ ಕೂಡ ಕುಸಿದು ಬೀಳುವ ಹಂತದಲ್ಲಿದೆ. ಇನ್ನು ಈ ಪೊಲೀಸ್ ಠಾಣೆಯ ಬಗ್ಗೆ ಗ್ರಾಮಸ್ಥರು ಕಾಳಜಿ ವಹಿಸಿದ್ದಾರೆ. ಠಾಣೆ ಸಂಪೂರ್ಣ ಶಿಥಿಲಗೊಂಡಿದೆ. ರಕ್ಷಣೆ ನೀಡುವ ಪೊಲೀಸರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಕಟ್ಟಡ ದುರಸ್ತಿ ಮಾಡಿಸಿ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಗ್ರಾಮಸ್ಥರು ಷಣ್ಮುಖಪ್ಪ ಅಂತೇಳಿ, ಸುಮಾರು ಹಳೆಯ ಕಾಲದ ಒಂದು ಪೊಲೀಸ್ ಸ್ಟೇಷನ್ ಹೊರಠಾಣೆ. ಇಲ್ಲಿ ಸಿಬ್ಬಂದಿ ಇರೋಕ್ಕೆ ಕೂಡ ಒಂದು ವ್ಯವಸ್ಥೆ ಸರಿ ಇಲ್ಲ. ಎಲ್ಲ ಈಗ ಮಳೆ ಬಂದಿದೆ, ಸೋರಿ ಎಲ್ಲ ಕಾಯ್ಸ್ಕೊಂಡು ಬೀಳೋ ಒಂದು ಪರಿಸ್ಥಿತಿಯಲ್ಲಿದೆ. ಇಲ್ಲೇ ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿಯವರು ಯಾರು ಇರೋಕ್ಕೆ ಇಷ್ಟಪಡೋದು. ಒಟ್ಟಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರಗೆರೆ ಹೊರ ಪೊಲೀಸ್ ಠಾಣೆ ದುಸ್ಥಿತಿಯನ್ನ ಜೀವ ಹಾನಿಯಾಗುವ ಮುನ್ನವೇ ಸರಿಪಡಿಸಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರೈಲು ಅಧಿಕಾರಿಗಳಿಗೆ ಅವಾಜ್ ಬೇರೆ ಹಾಕಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಾರಾಗೃಹದಲ್ಲಿ ಕಾಟೇರ ಕೆಂಡ, ಜೈಲು ಸಿಬ್ಬಂದಿಗೆ ದರ್ಶನ್ ಅವಾಜ್. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದು, ಒಂದ್ ಕಡೆ ಮನೆ ಊಟ ಇಲ್ಲದೆ ಗೋಳಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಜೈಲಿನ 4 ಗೋಡೆಯ ಮಧ್ಯೆ ಇರಲಾಗದೆ ಪರದಾಡ್ತಾ ಇದ್ದಾರೆ. ಹರಪನ ಅಗ್ರಹಾರದಲ್ಲಿ ಚಡಪಡಿಸ್ತಾ ಇರುವ ದರ್ಶನ್ ಜೈಲು ಅಧಿಕಾರಿಗಳ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ವಿಶೇಷ ಭದ್ರತಾ ಕೊಠಡಿಯಿಂದ ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಗಲಾಟೆ ಮಾಡಿದ್ದು ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರಂತೆ. ದರ್ಶನ್ಗಾಗಿ ಪತ್ನಿ ಬಳಿಕ ಮದರ್ ಇಂಡಿಯಾ ಸಹ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ. ಅದು ಯಾರು, ಎಲ್ಲಿಗೆ ಹೋಗಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ಗಾಗಿ ಪವರ್ಫುಲ್ ಸ್ಥಳಕ್ಕೆ ಸುಮಲತಾ. ದಚ್ಚು ಹೊರತರಲು ಮದರ್ ಇಂಡಿಯಾ ಸರ್ಕಸ್. ದೊಡ್ಡಮಗ ದರ್ಶನ್ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದರೆ ಇದ್ದ ಮದರ್ ಇಂಡಿಯಾ ಸುಮಲತಾ ಈಗ ಪವರ್ಫುಲ್ ಜಾಗಕ್ಕೆ ಭೇಟಿ ನೀಡಿ ಮಗನ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗಿ 2 ತಿಂಗಳಾಗ್ತಾ ಬಂದಿದೆ. ಇನ್ನೊಂದ್ ಕಡೆ ಕೋರ್ಟ್ ಮೊನ್ನೆಯಷ್ಟೇ ದರ್ಶನ್ಗೆ ಆಗಸ್ಟ್ 14ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶವನ್ನ ನೀಡಿತ್ತು. ಈ ನಡುವೆ ನಿನ್ನೆ ಸುಮಲತಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷ ಸ್ಥಳಕ್ಕೆ ಭೇಟಿ ನೀಡಿದ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಬಂಧನವಾದಾಗಿನಿಂದಲೂ ಸುಮಲತಾ ಸೋಷಿಯಲ್ ಮೀಡಿಯಾಗಳಿಂದ, ಮಾಧ್ಯಮಗಳಿಂದ ದೂರವೇ ಇದ್ದಾರೆ. ಒಮ್ಮೆ ಮಾತ್ರ ದರ್ಶನ್ ಪ್ರಕರಣದ ಬಗ್ಗೆ ಮಾತಾಡಿದ್ದಾರೆ. ದರ್ಶನ್ ಯಾವತ್ತಿದ್ರು ನನ್ನ ಮಗನೇ, ಅವನು ನಿರ್ದೋಷಿಯಾಗಿ ಹೊರಬರಲಿ ಅನ್ನೋದೇ ನನ್ನ ಆಸೆ ಅಂತ ಹೇಳಿದ್ರು. ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ. ಬೇರೆ ವಿಚಾರಗಳು, ಸಾಕ್ಷಿಗಳು ಅದ್ರ ಬಗ್ಗೆ ಮಾತಾಡೋ ಒಂದು ಪೊಸಿಷನ್ ಅಲ್ಲಿ ನಾನಿಲ್ಲ. ಯಾಕಂದ್ರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದೇನಿದ್ರು ಪೊಲೀಸ್, ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು, ಸಾಬೀತಾಗಬೇಕು. ನನ್ನ ಮನಸ್ಸು, ನಾನು ಅವನ ಒಂದು ಮಗನಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದೀಗ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದ್ದಂತೆ ಇತ್ತ ಸುಮಲತಾ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಸಾಯಿಬಾಬಾ ಮಂದಿರಕ್ಕೆ ಹೋಗಿರುವ ಫೋಟೋಗಳನ್ನ ಹಂಚಿಕೊಂಡಿರುವ ಸುಮಲತಾ, ಬಾಬಾನ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತ ಬೇಡಿಕೊಂಡಿದ್ದಾರೆ. ಒಟ್ಟಾರೆ ದರ್ಶನ್ ಒಳಿತಿಗಾಗಿ ಸುಮಲತಾ ಟೆಂಪಲ್ ರನ್ ಶುರು ಮಾಡಿದ್ರೆ, ಇನ್ನೊಂದ್ ಕಡೆ ಪತ್ನಿ ವಿಜಯಲಕ್ಷ್ಮಿ ಮೊನ್ನೆಯಷ್ಟೇ ಚಂಡಿಕಾ ಹೋಮ ಮಾಡಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಭಯಾನಕ ಭೂಕುಸಿತಕ್ಕೆ ದೇವರನಾಡು ಅಲ್ಲೋಲ ಕಲ್ಲೋಲವಾಗಿದೆ. ಇತ್ತ ಕರುನಾಡಿನಲ್ಲೂ ಕೂಡ ವಯನಾಡಿನ ಆತಂಕ ಎದುರಾಗ್ಬಿಟ್ಟಿದೆ. ಸಹ್ಯಾದ್ರಿ ಒಡಲು ನಡುಗುತ್ತಿದ್ದು ಸಾಲು ಸಾಲು ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ಸಂಚಕಾರ, ಪಶ್ಚಿಮ ಘಟ್ಟಕ್ಕೆ ಕಂಟಕ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾವಿನ ಆರ್ತನಾದ ಮುಗಿಲು ಮುಟ್ಟಿದೆ. ಇದೀಗ ಕರುನಾಡಿಗೂ ವಯನಾಡಿನ ಆತಂಕ ಎದುರಾಗಿದ್ದು, ಪಶ್ಚಿಮ ಘಟ್ಟದಲ್ಲಿ ಸಾಲು ಸಾಲು ಭೂಕುಸಿತ ಜನರ ನಿದ್ದೆಗೆಡಿಸಿದೆ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ ಶುರುವಾಗಿದೆ. ವಾರದ ಅಂತರದಲ್ಲಿ 5ನೇ ಬಾರಿ ಗುಡ್ಡ ಕುಸಿತ. ಹಾಸನದ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ. ವಾರದ ಅಂತರದಲ್ಲಿ 5ನೇ ಬಾರಿಗೆ ಗುಡ್ಡ ಕುಸಿದಿದೆ. ದೊಡ್ಡ ತಪ್ಪಲು ಬಳಿ ಘಟನೆ ನಡೆದಿದ್ದು, ಮತ್ತೆ ಶಿರಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಆಗಿದೆ. ಈಗಾಗಲೇ ಹಾಸನದ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಇಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 5ನೇ ಬಾರಿಗೆ ಹಾಸನದ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಮತ್ತೆ ಗುಡ್ಡ ಕುಸಿದಿದೆ. ಸುಮಾರು ಬೆಳಿಗ್ಗೆಯಿಂದ ಎಲ್ಲ ವಾಹನಗಳು ಕೂಡ ಇಲ್ಲೇ ಜಾಮ್ ಆಗಿರೋದನ್ನ ನೋಡಬಹುದಾಗಿದೆ. ಇವೆಲ್ಲವೂ ಕೂಡ ಶಿರಾಡಿ ಘಾಟ್ ಮೂಲಕ ಮಂಗಳೂರು ಮಾರ್ಗವಾಗಿ ಸಂಚರಿಸಲಿಕ್ಕೆ ಅನುವಾಗಿ ನಿಂತಹ ಲಾರಿಗಳಾಗಿದೆ. ಮಳೆಯಲ್ಲೇ ಗುಡ್ಡ ತೆರವು ಕಾರ್ಯಾಚರಣೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು, ಮಳೆಯಲ್ಲೇ ಸಕಲೇಶ್ಪುರದ ಎಡ್ಕುಮರಿ ಬಳಿ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿಬ್ಬಂದಿ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಕುಸಿತದಿಂದ ಸರ್ಕಾರಿ ಶಾಲೆಗೆ ಆತಂಕ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೈಲು, ಇದು ಮೂಡಿಗೆರೆ ತಾಲೂಕಿಗೆ ಸೇರುತ್ತೆ. ಈಗಾಗಲೇ ಇದರ ಧರೆ ಕುಸಿತ ಆಗಿದೆ. ಈ ಧರೆ ಕುಸಿತದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಆತಂಕ ಎದುರಾಗಿರುವಂಥದ್ದು. ಅಂದರೆ ಮೇಲ್ಭಾಗದಿಂದ ಧರೆ ಕುಸಿತ ಈಗಾಗಲೇ ಆಗಿದೆ. ಇನ್ನಷ್ಟು ಧರೆ ಕುಸಿತ ಆದರೆ ಮೇಲ್ಭಾಗದಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಅಲ್ಲಿ ಮುಖ್ಯ ಶಿಕ್ಷಕ ಕೊಠಡಿ ಇದೆ, ಮತ್ತು ಅದರ ಪಕ್ಕದಲ್ಲಿ ಕೂಡ ಮಕ್ಕಳು ಕೂರುವಂಥದ್ದು, ಮತ್ತು ಎಲ್ಲ ರೀತಿಯ ಕೊಠಡಿಗಳು ಕೂಡ ಅಲ್ಲೇ ಇದೆ. ಚಿಕ್ಕಮಗಳೂರಿನ ಹಿರೇಬೈಲ್ನಲ್ಲಿರೋ ಸರ್ಕಾರಿ ಶಾಲೆಗೆ ಭೂಕುಸಿತದ ಭೀತಿ ಶುರುವಾಗಿದೆ. ಮಣ್ಣು ಕುಸಿದಿರೋ ಶಾಲೆಯಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ. ಮಳೆಯ ಪ್ರಮಾಣ ಹೆಚ್ಚಾದ್ರೆ ಇನ್ನಷ್ಟು ಮಣ್ಣು ಕುಸಿಯೋ ಭೀತಿ ಶುರುವಾಗಿದೆ. ಈ ರೀತಿ ಧರೆ ಕುಸಿತ ಆದ ತಕ್ಷಣ ಬಂದು ಸ್ಪಂದಿಸುವ ಕೆಲಸಕ್ಕೆ ತಾಲೂಕು ಆಡಳಿತ ಇರಬಹುದು ಮತ್ತು ಜಿಲ್ಲಾಡಳಿತ ಮುಂದಾಗಿಲ್ಲ ಅನ್ನೋ ಆರೋಪನೆಗೆ ಸದ್ಯಕ್ಕೆ ಸ್ಥಳೀಯರು ಮಾಡ್ತಾ ಇದ್ದಾರೆ.